Hallelujah, hallelujah, hallelujah. Thank you, thank you, thank you, thank you, thank you, Jesus. Thank you, Jesus, thank you, Jesus, thank you, Jesus. Thank you, thank you, thank you. Hallelujah. ದೇವನೇ ಯೇಸುವೆ ನಿನ್ನನ್ನೇ ಬಯಸುವೆನು, ಪ್ರತಿದಿನ ನಿನ್ನನ್ನೇ ದೃಷ್ಟಿಸಿ ನೋಡುವೆನು. ದೇವನೇ ಯೇಸುವೆ ನಿನ್ನನ್ನೇ ಬಯಸುವೆನು, ಪ್ರತಿದಿನ ನಿಮ್ಮನ್ನೇ ದೃಷ್ಟಿಸಿ ನೋಡುವೆನು. ಸ್ತೋತ್ರ 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 ಸ್ತೋತ್ರ. ದೇವನೇ ಯೇಸುವೆ ನಿಮ್ಮನ್ನೇ ಬಯಸುವೆನು. ಡ್ಯಾಡಿಯನ್ನು ನೋಡಿ ಹೇಳೋಣ. ಪ್ರತಿದಿನ ನಿಮ್ಮನ್ನೇ ದೃಷ್ಟಿಸಿ ನೋಡುವೆನು. ಸ್ತೋತ್ರ 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 ಸ್ತೋತ್ರ. ನಿಮಗೆ ಸ್ತೋತ್ರ ಡ್ಯಾಡಿ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನೇ ಸ್ತುತಿಸುತ್ತೇವೆ. ಲೋಕದ ಹೆಮ್ಮೆ ಹಿರಿಮೆ ಎಲ್ಲ ನಿಮಗಾಗಿ ತೋರೆದಿರುವೆ, ನಿನ್ನನ್ನು ಅಗಲಿಸುವ ಪಾಪವೆಲ್ಲ ನಿನಗಾಗಿ ತ್ಯಜಿಸಿರುವೆ. ಲೋಕದ ಹೆಮ್ಮೆ ಹಿರಿಮೆ ಎಲ್ಲ ನಿನಗಾಗಿ ತೋರೆದಿರುವೆ, ನನ್ನ ಅಗಲಿಸುವ ಪಾಪವೆಲ್ಲ ನಿನಗಾಗಿ ತ್ಯಜಿಸಿರುವೆ. ನಿಂಚಿತ್ತ ಮಾಡುವೆನು, ನಿನಗಾಗಿ ಜೀವಿಸುವೆನು. ಹೌದು ಡ್ಯಾಡಿ. ನಿಂಚಿತ್ತ ಮಾಡುವೆನು, ನಿನಗಾಗಿ ಜೀವಿಸುವೆನು. ಸ್ತೋತ್ರ. ಕರಗಳನ್ನು ಚಾಚಿ ಡ್ಯಾಡಿಯನ್ನು ನೋಡಿ ಹೇಳೋಣ. ಹೃದಯದ ಆಳದಿಂದ ನಿಮಗೆ ಸ್ತೋತ್ರಪ್ಪ ಅಂತ ಹೇಳುವ. ಸ್ತೋತ್ರ ಡ್ಯಾಡಿ. ದೇವನೇ ಯೇಸುವೆ ನಿನ್ನನ್ನೇ ಬಯಸುವೆನು, ಪ್ರತಿದಿನ ನಿನ್ನನ್ನೇ ದೃಷ್ಟಿಸಿ ನೋಡುವೆನು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಗೆ ಕರಗಳನ್ನು ಚಾಚಿ ಸ್ತೋತ್ರ. ನಿಮಗೆ ಸ್ತೋತ್ರ ಸ್ತೋತ್ರ. ಹೇಗೆ ನಾ ಮಾತಾಡಬೇಕೆಂದು ಕಲಿಸಿ ಕೊಡು ಕರ್ತನೇ, ನಡೆಯುವ ಹಾದಿಯ ದಿನ ದಿನವೂ ತೋರಿಸು ನಂದೇವನೇ. ಹೇಗೆ ನಾ ಮಾತಾಡಬೇಕೆಂದು ಕಲಿಸಿ ಕೊಡು ಕರ್ತನೇ, ನಡೆಯುವ ಹಾದಿಯ ದಿನ ದಿನವೂ ತೋರಿಸು ನಂದೇವನೇ. ದಾರಿಯ ದೀಪವೇ ಮಾರ್ಗವ ತೋರ್ವವನೇ. ಹೌದಪ್ಪ. ದಾರಿಯ ದೀಪವೇ
ಮಾರ್ಗವ ತೋರ್ವವನೇ. ಸ್ತೋತ್ರ 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 ಸ್ತೋತ್ರಪ್ಪ. ಲೋಕವು ತ್ಯಜಿಸಿ ತಳ್ಳಿದರು, ನಿನ್ನಲ್ಲೇ ಹರ್ಷಿಸುವೆನು. ಕಾರಣವಿಲ್ಲದೆ ತೆಗಳಿದರು, ನಿನ್ನನ್ನೇ ಸ್ತುತಿಸುವೆನು. ಲೋಕವು ತ್ಯಜಿಸಿ ತಳ್ಳಿದರು, ನಿನ್ನಲ್ಲೇ ಹರ್ಷಿಸುವೆನು. ಕಾರಣವಿಲ್ಲದೆ ತೆಗಳಿದರು, ನಿನ್ನನ್ನೇ ಸ್ತುತಿಸುವೆನು. ಶಿಲುಬೆಯ ಹೊತ್ತವನೇ, ನಿನ್ನನ್ನೇ ದೃಷ್ಟಿಸುವೆ. ಹೌದು ಡ್ಯಾಡಿ. ಶಿಲುಬೆಯ ಹೊತ್ತವನೇ, ನಿನ್ನನ್ನೇ ದೃಷ್ಟಿಸುವೆ. ಸ್ತೋತ್ರ. ಹೌದು ಡ್ಯಾಡಿ. ಸ್ತೋತ್ರ 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 ಸ್ತೋತ್ರ. ದೇವನೇ ಯೇಸುವೆ, ನಿನ್ನನ್ನೇ ಬಯಸುವೆನು. ಪ್ರತಿದಿನ ನಿನ್ನನ್ನೇ ದೃಷ್ಟಿಸಿ ನೋಡುವೆನು. ಸ್ತೋತ್ರ 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 ಸ್ತೋತ್ರ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ. ಹೌದು ಡ್ಯಾಡಿ. ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ, ಅನುದಿನವೂ ನಿಮಗೆ. ಆರಾಧನೆ ನಿಮಗೆ, ಅನುದಿನವೂ ನಿಮಗೆ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ. ಹೌದು ಡ್ಯಾಡಿ. ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆ. ತಂದೆಯಾದ ನಂದೇವನೇ. ಹೌದು ಡ್ಯಾಡಿ. ಅಪ್ಪ ನೀನೇ ನನ್ನ ತಂದೆ. ತಂದೆ ಮಹಿಮೆಯು ಮಹತ್ವವು ನಿನಗೆ ತಾನೇ ಎಂದೆಂದಿಗೂ. ಮಹಿಮೆಯು ಮಹತ್ವವು
ನಿಮಗೆ ತಾನೇ ಎಂದೆಂದಿಗೂ ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ ಘನತೆಯು. ನಿಮಗೆ ಘನತೆ, ನಿಮಗೆ ಗೌರವ, ನಿಮಗೆ ಆರಾಧನೆ ಡ್ಯಾಡಿ. ಹೌದಪ್ಪ ಕರ್ತನೇ ನಿಮಗೆ ತಾನೇ ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದ ಶಿಲುಬೆಯಲ್ಲಿ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಆಲಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ. ಆಲಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ. ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ. 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 ಘನತೆಯು ಎಸ್ ಡ್ಯಾಡಿ ಗೌರವವು ಕರ್ತನೇ ನಿಮಗೆ ತಾನೇ ಘನತೆಯು ಗೌರವವು. ಡ್ಯಾಡಿ ಕರ್ತನೇ ನಿಮಗೆ ತಾನೇ ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದ ಶಿಲುಬೆಯಲ್ಲಿ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನಿನ್ ಸಮ್ಮುಖದಿ ನಿಲ್ಲಿಸಿರುವೆ, ನಿನ್ ಚಿತ್ತ ಮಾಡಲೆಂದೇ. ನಿನ್ ಸಮ್ಮುಖದಿ ನಿಲ್ಲಿಸಿರುವೆ, ನಿನ್ ಚಿತ್ತ ಮಾಡಲೆಂದೇ. ಅರಸರಾಗಿ
ಯಾಜಕರಾಗಿ ಏರ್ಪಡಿಸಿದೆ ನಿನ್ ಸೇವೆಗೆಂದೇ. ಅರಸರಾಗಿ ಯಾಜಕರಾಗಿ ಏರ್ಪಡಿಸಿದೆ ನಿನ್ ಸೇವೆಗೆಂದೇ. ಅರಸರಾಗಿ ಯಾಜಕರಾಗಿ ಏರ್ಪಡಿಸಿದೆ ನಿನ್ ಸೇವೆಗೆಂದೇ. ಅರಸರಾಗಿ ಯಾಜಕರಾಗಿ ಏರ್ಪಡಿಸಿದೆ ನಿನ್ ಸೇವೆಗೆಂದೇ. ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ. ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ. ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ. ಕರ್ತನೇ ನಿಮಗೆ ತಾನೇ. ಹಾಲೆಲೂಯ. ನಿಮಗೆ ಘನತೆ, ನಿಮಗೆ ಗೌರವ, ನಿಮಗೆ ಮಹಿಮೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಓ ನಿಮಗೆ ಘನತೆ ಗೌರವ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಉನ್ನತನಾದ ದೇವರೇ, ನನ್ನಲ್ಲಿ ಎಷ್ಟೊಂದು ಮಮತೆ ಇಟ್ಟಿದ್ದೀರಿ ಅಪ್ಪ. ನನ್ನನ್ನು ಎಷ್ಟಾಗಿ ಪ್ರೀತಿಸುತ್ತಾ ಇದ್ದೀರಿ. ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಹಾಲೆಲೂಯ. ತಾಯಿ ಮರೆತರು ನೀ ಮರೆಯಲಾರೆ, ತಂದೆ ತೊರೆದರು ನೀ ನನ್ನ ತೊರೆಯಲಾರೆ. ಹೆತ್ತ ತಾಯಿ ಮರೆತರು ನೀ ಮರೆಯಲಾರೆ, ತಂದೆ ತೊರೆದರು ನೀ ನನ್ನ ತೊರೆಯಲಾರೆ. ತಂದೆ ತಾಯಿಗಿಂತ ಶ್ರೇಷ್ಠನು ನೀನೇ, ದಿನ ದಿನವೂ ಕಾಯುವಾತನೇ. ತಂದೆ ತಾಯಿಗಿಂತ ಶ್ರೇಷ್ಠನು ನೀನೇ, ದಿನ ದಿನವೂ ಕಾಯುವಾತನೇ. ಹೆತ್ತ ತಾಯಿ ಮರೆತರು ನೀ ಮರೆಯಲಾರೆ, ತಂದೆ ತೊರೆದರು ನೀ ನನ್ನ ತೊರೆಯಲಾರೆ. ಹೆತ್ತ ತಾಯಿ ಮರೆತರು ನೀ ಮರೆಯಲಾರೆ, ತಂದೆ ತೊರೆದರು ನೀ ನನ್ನ ತೊರೆಯಲಾರೆ. ತಂದೆ ತಾಯಿಗಿಂತ ಶ್ರೇಷ್ಠನು ನೀನೇ, ದಿನ ದಿನವೂ ಕಾಯುವಾತನೇ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ, ಈ ಮುಂಜಾನೆ ಸಮಯ ಕರ್ತನೊಂದಿಗಿನ ಸಮಯ, ಆತನೊಂದಿಗೆ ನಿಕಟವಾಗಿ ಬೆರೆಯುವ ಸಮಯ. ತಂದೆ ತಾಯಿಗಿಂತ ಶ್ರೇಷ್ಠನು ನೀನೆ. ಏಸಪ್ಪ ನೋಡಿ ಹೇಳೋಣ, ತಂದೆ ತಾಯಿಗಿಂತ ಹೆಚ್ಚಾದ ಪ್ರೀತಿಯನ್ನು ನನಗೆ ತೋರಿಸಿರುವ ಆತನು, ಹೆಚ್ಚಾದ ಕರುಣೆ ತೋರಿಸಿರುವ ಆತನು. ಶ್ರೇಷ್ಠನು ನೀನೇ, ದಿನ ದಿನವೂ. ಎಸ್ ಲೋ. ದಿನ ದಿನವೂ ಕಾಯುವಾತನೇ, ದಿನ ದಿನವೂ ಕಾಯುವಾತನೇ. ತಂದೆ ತಾಯಿಗಿಂತ ಶ್ರೇಷ್ಠನು ನೀನೇ, ದಿನ ದಿನವೂ ಕಾಯುವಾತನೇ.
ಹೌದು ಡ್ಯಾಡಿ, ದಿನ ದಿನವೂ ಕಾಯುವಾತನೇ. ಈ ಮುಂಜಾನೆ ಸಮಯ ನಮಗಾಗಿ ಕೊಡಲ್ಪಟ್ಟ ಸಮಯ. ನಾವೆಲ್ಲಿದ್ದರೂ ಸಹ ಹಾಗೆ ಕರ್ತನನ್ನು ದೃಷ್ಟಿಸಿ ನೋಡುವ. ಹಾಲೆಲೂಯ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಾಲೆಲೂಯ. ನಮಗಾಗಿ ಚಿಂತಿಸುವ ಕರ್ತನಾಗಿದ್ದಾನೆ. ಹಾಲೆಲೂಯ. ಆತನ್ನೇ ದೃಷ್ಟಿಸಿ ನೋಡುವ. ಹೆತ್ತ ತಾಯಿಗಿಂತ ಶ್ರೇಷ್ಠನಾದ ತಂದೆಯೇ, ಹಾಲೆಲೂಯ. ಥ್ಯಾಂಕ್ ಯು. ಬಂಧು ಬಳಗ ಎಲ್ಲರಿಗಿಂತ ನೀನೇ ಶ್ರೇಷ್ಠನು. ಹಾಲೆಲೂಯ. ಹಾಗೆ ಆತನನ್ನೇ ದೃಷ್ಟಿಸಿ ನೋಡುವ. ಮುಂಜಾನೆ ವೇಳೆಯಲ್ಲಿ ಕರ್ತನ ಜೊತೆ ನಿಕಟವಾಗಿ ಮಾತನಾಡು. ಯಾರು ಸುಮ್ಮನಿರಬೇಡಿ. ನೀವು ಎಲ್ಲಿದ್ದರೂ ಸಹ ಹಾಗೆ ಬಾಯಿ ಬಿಚ್ಚಿ ಡ್ಯಾಡಿ ಥ್ಯಾಂಕ್ ಯು ಅಂತ ಹೇಳಿ. ಈ ಹೊಸ ದಿನಕ್ಕಾಗಿ ಥ್ಯಾಂಕ್ ಯು. ನನ್ನನ್ನು ಪ್ರೀತಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನನಗೆ ಸಂರಕ್ಷಣೆಯನ್ನು ಕೊಡ್ತಾ ಇರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ನಿನ್ನ ಕೃಪೆಗಾಗಿ ಸ್ತೋತ್ರ. ನಿನ್ನ ದಯೆಗಾಗಿ ಸ್ತೋತ್ರ. ನಿನ್ನ ಕರುಣೆಗಾಗಿ ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸುಮ್ಮನಂತೂ ಇರಬೇಡಿ. ಹಾಗೆ ಬಾಯಿ ಬಿಚ್ಚಿ ಅಪ್ಪ ಜೊತೆ ಡ್ಯಾಡಿ ಜೊತೆ ಹಾಗೆ ಮಾತಾಡಿ. ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಸನ್ನಿಧಿಯೋ ಸೇರಿ ನಾನು ನಿನ್ನ ಮಾರ್ಗದೋಳು ನಡೆಯುವೆ. ಎಂತ ದುಃಖ ಬಂದರು ಗೇನು ಡ್ಯಾಡಿ, ನಿನ್ ಸನ್ನಿಧಿಯೊಳ್ ಸೇರಿ ನಾನು. ಹೌದು ಡ್ಯಾಡಿ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ ನಿನ್ ಪಾದದಿ ಕುಳಿತು ಆರಾಧಿಪೆ. ನಿನ್ ವಚನವ ಧ್ಯಾನಿಸಿ ಹರ್ಷಿಸುವೆ. ಎಂತ ಬಿರುಗಾಳಿ ಬೀಸಿ ಬಡಿದರೇನು ಕದಲಿ ಹೋಗಲಾರೆ. ಎಂತ ಬಿರುಗಾಳಿ ಬೀಸಿ ಬಡಿದರೇನು ಕದಲಿ ಹೋಗಲಾರೆ. ಕದಲಿ ಹೋಗಲಾರೆ. ಕದಲಿ ಹೋಗಲಾರೆ. ಕದಲಿ ಹೋಗಲಾರೆ. ಕದಲಿ ಹೋಗಲಾರೆ. ಹಾಗೆ ಡ್ಯಾಡಿ ಜೊತೆಲೇ ನಿಕಟವಾಗಿ ಮಾತಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆತನ ಮಡಿಲಲ್ಲೇ ಮಲಗಿರುವ ಅನುಭವ, ಆತನ ಎದೆಯಲ್ಲೇ ಹೊರಗಿರುವ ಅನುಭವ ನಿಮ್ಮದಾಗಿರಲಿ. ಐ ಲವ್ ಯು ಜೀಸಸ್ ಅಂತ ಹೇಳಿ. ಐ ಲವ್ ಯು ಜೀಸಸ್. ಐ ಲವ್ ಯು ಜೀಸಸ್. ಐ ಲವ್ ಯು ಲಾರ್ಡ್. ಐ ಲವ್ ಯು ಹೋಲಿ ಗಾಡ್. ಜೀಸಸ್, Jesus, 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 oh my Jesus, oh my Jesus, oh my Jesus, oh my Jesus. ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್.
ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ಇವತ್ತಿನ ಪ್ರಾರ್ಥನಾ ಅಂಶವಾಗಿ ನಾವು 1 ಕೊರಿಂಥ 15ನೇ ಅಧ್ಯಾಯದ 33ನೇ ವಾಕ್ಯವನ್ನು ತಗೊಂಡು ಹೋದನ. 1 ಕೊರಿಂಥ 15:33. 1 ಕೊರಿಂಥ 15:33. ಕುಡಿಯೋಣ, ನಾಳೆ ಮೋಸ ಹೋಗಬೇಡಿರಿ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಮೋಸ ಹೋಗಬೇಡಿರಿ. ದುಸ್ಸಹವಾಸವು ಸದಾಚಾರವನ್ನು ಅಂದರೆ ಒಳ್ಳೆ ನಡವಳಿಕೆಯನ್ನು ಹಾಳು ಮಾಡಿಬಿಡ್ತದೆ. ನೀವು ಮೋಸ ಹೋಗಿಬಿಡ್ಬೇಡ್ರಿ, ಜಾಗ್ರತೆಯಿಂದಿರಿ. ನಮ್ಮ ಸಹವಾಸ ಯಾರೊಂದಿಗೆ ನಮ್ಮ ಒಡನಾಟ, ಜಾಗ್ರತೆಯಿಂದಿರಿ. ಯಾಕಂದರೆ ಆ ಸಹವಾಸ ನಮ್ಮ ಭವಿಷ್ಯವನ್ನೇ ಹಾಳು ಮಾಡಿಬಿಡ್ತದೆ. ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ದುಸ್ಸಹವಾಸ ಅಂದರೆ ಕೆಟ್ಟ ಸಹವಾಸ, ಕೆಟ್ಟವರ ಸಹವಾಸ ಸದಾಚಾರವನ್ನು ಅಂದರೆ ನಮ್ಮ ಒಳ್ಳೆ ನಡವಳಿಕೆಯನ್ನು ಸಹ ಹಾಳು ಮಾಡಿಬಿಡ್ತದೆ ಅಂತ ಹೇಳಿ ವಾಕ್ಯ ಹೇಳ್ತದೆ. 106ನೇ ಕೀರ್ತನೆ 106 35ನೇ ವಚನ. 106ನೇ ಕೀರ್ತನೆ 106:35. ಅವರೊಡನೆ ಕೂಡಿಕೊಂಡು ಅವರ ದುರಾಚಾರಗಳನ್ನು ಕಲಿತುಕೊಂಡರು. ಇಸ್ರಾಯೇಲ್ ಜನರು ಅನ್ಯರೊಡನೆ ಕೂಡಿಕೊಂಡು ಅವರ ದುರಾಚಾರವನ್ನು ಕಲಿತುಕೊಂಡರು. ದೇವರಿಂದ ಆರಿಸಲ್ಪಟ್ಟ ಜನ, ದೇವರಿಗಾಗಿ ಮೀಸಲಾಗಿದ್ದ ಜನ, ಆದರೆ ಅವರೊಂದಿಗೆ ಸೇರಿ ಅವರ ದುರಾಚಾರವನ್ನು ಕಲಿತುಕೊಂಡ್ರಂತೆ. ಅವರೊಂದಿಗೆ ಸೇರುವಾಗ ಅವರ ಇಂಪ್ಯಾಕ್ಟ್ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರ್ತದೆ. ಪ್ರಿಯರೇ, ನಾವು ಹೇಳ್ಬೋದು, ನಾನು ಬಹಳ ಜಾಣ, ಬಹಳ ಬುದ್ಧಿವಂತ, ನಾನು ಅವ್ರ ಜೊತೆ ಇರ್ತೀನಿ, ಆದರೆ ನಾನು ಅವ್ರ ಥರ ಆಗಲ್ಲ. ವೆರಿ ಗುಡ್, ನಿಮ್ಮ ಒಳ್ಳೆ ತೀರ್ಮಾನಕ್ಕಾಗಿ ತುಂಬ ಧನ್ಯವಾದಗಳು, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೇವೆ, ಶುಭ ಹಾರೈಕೆಗಳು. ಆದರೆ ಆ ಸಹವಾಸನೇ ನಮ್ಮನ್ನು ಹಾಳು ಮಾಡಿಬಿಡ್ತದೆ. ಆ ಸನ್ನಿವೇಶದ ಇಂಪ್ಯಾಕ್ಟ್ ಅನ್ನುವುದು ಯಾವ ಕಾರಣಕ್ಕೂ ತಪ್ಪಿ ಹೋಗೋದಿಲ್ಲ, ಅದರ ಪರಿಣಾಮ ಅನ್ನುವುದು ಇದ್ದೇ ಇರ್ತದೆ. ಇದು ರಿಯಲ್ ಅನುಭವ. ಅವರೊಡನೆ ಕೂತುಕೊಂಡು ಅವರ ದುರಾಚಾರಗಳನ್ನು ಕಲಿತುಕೊಂಡರು. ಅವರೊಡನೆ ಕೂತುಕೊಳ್ಳುವಾಗ ಅವರ ದುರಾಚಾರ, ಅವರ ಕೆಟ್ಟ ನಡವಳಿಕೆಯ ಇಂಪ್ಯಾಕ್ಟ್ ಇದ್ದೇ ಇರ್ತದೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಟೆಲ್ ಮಿ ಹೂ ಯುವರ್ ಫ್ರೆಂಡ್ ಈಸ್ ಆ್ಯಂಡ್ ಐ ವಿಲ್ ಟೆಲ್ ಯು ಹೂ ಯು ಆರ್. ನಿನ್ನ ಸ್ನೇಹಿತ, ನಿನ್ನ ಫ್ರೆಂಡ್ ಯಾರು ಅಂತ ಮೊದಲು ನನಗೆ ಹೇಳು, ಆಮೇಲೆ ನೀನು ಯಾರಂತ ನಾನೇ ಹೇಳಿಬಿಡ್ತೀನಿ. ಯಾರೊಂದಿಗೆ ನಿಮ್ಮ ಒಡನಾಟ ಇದೆ, ಯಾರೊಂದಿಗೆ ನಿಮ್ಮ ಸಹವಾಸ ಇದೆ ಅನ್ನೋದನ್ನು ಬಹಳ ಜಾಗೃತಿಯಿಂದ ನೋಡ್ರಿ. ನಾನು ಎಷ್ಟೋ ಜನರನ್ನು ಗಮನಿಸಿದ್ದೇನೆ, ತಪ್ಪಾದ ಮಾರ್ಗದಲ್ಲಿರುವವ್ರ ಜೊತೆ ಒಡನಾಟ ಇಟ್ಟವರು ಕೆಲವೇ ಸಮಯದಲ್ಲಿ ಇವರು ಸಹ ತಪ್ಪು ಮಾರ್ಗದಲ್ಲಿ ಹೋಗಿರ್ತಾರೆ, ಭ್ರಷ್ಟರಾಗಿ ಹೋಗಿರ್ತಾರೆ, ದೇವರ ಯೋಜನೆಯಿಂದ ತಪ್ಪಿ ಹೋಗಿಬಿಟ್ಟಿರ್ತಾರೆ. ವಾಕ್ಯ ಮುಂದುವರಿಸಿ ಏನು ಹೇಳ್ತದೆ ನೋಡ್ರಿ. ಅವರ ವಿಗ್ರಹಗಳನ್ನು ಇಲ್ಲ 1 ಕೊರಿಂಥ 5ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯಗಳು. 1 ಕೊರಿಂಥ 5 ವಚನ 6 ಮತ್ತು 7. 5 1 ಕೊರಿಂಥ 5 6 ಮತ್ತು 7. 6-7. ಸ್ವಲ್ಪ ಹುಳಿ ಕಲಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯದೋ? ಕಣಿಕವೆಲ್ಲ ಹುಳಿಯಾಗುವುದು ಎಂಬುದು ನಿಮಗೆ ತಿಳಿಯದೋ? ಸ್ವಲ್ಪ ಹುಳಿ ಕಲಸಿದರೆ ಇಡೀ ಪಾತ್ರೆಯೆಲ್ಲ ಹುಳಿ ಆಗಿಬಿಡುತ್ತೆ ಅಂತ ನಿಮಗೆ ಗೊತ್ತಿಲ್ಲವೇ? ನೋಡಿ, ಹಾಳಾಗಲಿಕ್ಕೆ ಜಾಸ್ತಿ ಹಾಕಬೇಕಾಗಿಲ್ಲ. ನೀವು ಹಾಲು ಮೊಸರಾಗಬೇಕಾದ್ರೆ ಎಷ್ಟು ಹೆಪ್ಪಾಗ್ತೀರಿ? ಜಸ್ಟ್ ಒಂದು ಡ್ರಾಪ್ ಅಷ್ಟೇ. ಬ್ರೆಡ್ ಮಾಡಲಿಕ್ಕೆ ಈಸ್ಟ್ ಎಷ್ಟು ಹಾಕ್ತಾರೆ? ಜಸ್ಟ್ ಒಂದು ಸ್ವಲ್ಪ ಅಷ್ಟೇ, ಸ್ವಲ್ಪ ಹಾಕಿ ಕಲಸಿಟ್ರೆ ಮುಗೀತು, ಇಡೀ ಕಣಿಕವೆಲ್ಲ ಹುಳಿ ಆಗಿಬಿಡ್ತದೆ. ನಿಮಗೆ ಜಾಸ್ತಿ ಏನು ಇರಬೇಕಾಗಿಲ್ಲ. ಏನು ಸ್ವಲ್ಪ ಹೊತ್ತು ನಾನು ಹಾಗೆ ತಿರುಗಾಡ್ಕೊಂಡು ಬರ್ತೀನಿ, ಅಥವಾ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡ್ಕೊಂಡು ಬರ್ತೀನಿ, ಓಕೆ. ವಾಕ್ಯ ಏನು ಹೇಳ್ತದೆ? ಸ್ವಲ್ಪ ಹುಳಿ ಕಲಸಿದರೆ ಸಾಕು, ಕಣಿಕವೆಲ್ಲ ಹುಳಿ ಆಗಿಬಿಡ್ತದೆ.
ನಮ್ಮಲ್ಲಿ ಅನೇಕ ತಂದೆ ತಾಯಿಗಳು ಕಣ್ಣೀರು ಸುರಿಸೋದೇನೆಂದರೆ ಫ್ರೆಂಡ್ಸ್ಗಳ ಜೊತೆ ಸೇರಿ ಹಾಳಾಗ್ಬಿಟ್ಟ. ಹಾಗಾದರೆ ಫ್ರೆಂಡ್ಸ್ ಬೇಡವಾ? ಬೇಕು, ಒಳ್ಳೆ ಸಹವಾಸ ಬೇಕು. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಲ್ಪ ಹುಳಿ ಸೇರಿದ್ರೆ ಸಾಕು, ಇಡೀ ಪಾತ್ರೆ ಎಲ್ಲ ಏನಾಗ್ತದೆ? ಹುಳಿ ಆಗಿಬಿಡ್ತದೆ. ಅದರಿಂದಾಗಿ ನಮ್ಮ ಸಹವಾಸ, ನಮ್ಮ ಒಡನಾಟ ಯಾರೊಂದಿಗಿದೆ ಅನ್ನೋದ್ರ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಯಾರೊಂದಿಗೆ ನಾವು ಒಡನಾಟ ಇಟ್ಟಿದ್ದೀವಿ, ಯಾರೊಂದಿಗೆ ನಮ್ಮ ಸಹವಾಸ ಇದೆ, ಅದು ನಮ್ಮ ಭವಿಷ್ಯವನ್ನು ಡಿಸೈಡ್ ಮಾಡ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 24ನೇ ವಚನ 25ನೇ ವಚನವನ್ನು ಓದಿ. ಜ್ಞಾನೋಕ್ತಿಗಳು, ಜ್ಞಾನೋಕ್ತಿ 22, 24, 25. ಕೋಪಿಷ್ಠನ ಸಂಗಡ ಸ್ನೇಹ ಬೆಳೆಸಬೇಡ, ಕೋಪಿಷ್ಠನ ಸಂಗಡ ಸ್ನೇಹ ಬೆಳೆಸಬೇಡ, ಸಿಟ್ಟುಗಾರನ ಸಹವಾಸ ಮಾಡಬೇಡ, ಸಿಟ್ಟುಗಾರನ ಸಹವಾಸ ಮಾಡಬೇಡ, ಮಾಡಿದರೆ ಅವನ ದುರ್ನಡತೆಯನ್ನು ಅನುಸರಿಸಿ ನಿನ್ನ ಆತ್ಮವನ್ನು ಉರುಳಿಗೆ ಸಿಕ್ಕಿಸಿಕೊಳ್ಳುವಿ. ನೋಡಿಕೋ. ಜಾಗೃತಿ. ಎಷ್ಟು ಸ್ಪಷ್ಟವಾಗಿ ವಾಕ್ಯ ಹೇಳ್ತದೆ. ಅವನ ಸಹವಾಸ ನಿನ್ನ ಜೀವಿತವನ್ನೇ ಉರುಳಿಗೆ, ಅಂದರೆ ಯಾವುದು ಉರುಳು? ಬಲೆ ಹಾಕ್ತಾರಲ್ಲ, ಅಂದರೆ ನಮ್ಮ ಜೀವಿತದ ಅಂತ್ಯಕ್ಕೆ ಉರುಳಿಗೆ ನೇಣಾಕುವುದನ್ನು ಉರುಳು ಅಂತ ಹೇಳ್ತಾರೆ. ನಮ್ಮ ಜೀವಿತವನ್ನೇ ನಾಶಪಡಿಸಿಕೊಳ್ಳುವಂಥ ಸ್ಥಿತಿ ಬರ್ತದೆ. ಯಾರ ಜೊತೆ ನಮ್ಮ ಸಹವಾಸ ಮಾಡ್ತೀವಿ, ಯಾರ ಜೊತೆ ನಮ್ಮ ಒಡನಾಟ ಇದೆ, ಚೆಕ್ ಇಟ್. ಹಲ್ಲೆಲೂಯಾ. ಹಂಗಂದರೆ ಕೆಟ್ಟವ್ರ ಜೊತೆ ಮಾತಾಡಿಸಲೇಬಾರ್ದಾ? ದೇವ್ರ ವಾಕ್ಯ ಹಂಗೆ ಹೇಳ್ತಾ ಇಲ್ಲ. ಸಹವಾಸ ಬೇರೆ, ಸುಮ್ಮನೆ ಮಾತಾಡಿಸೋದು ಬೇರೆ. ಯಾರ ಜೊತೆ ನೀವು ಉಜ್ಜಿಕೊಂಡು ತಿರುಗಾಡ್ತಾ ಇದ್ದೀರಿ, ಯಾರ ಜೊತೆ ನೀವು ಒಡನಾಟ ಇಟ್ಟಿದ್ದೀರಿ, ಯಾರ ಜೊತೆ ನಿಮ್ಮ ಸಮಯ ಸ್ಪೆಂಡ್ ಮಾಡ್ತಾ ಇದ್ದೀರಿ, ಜಾಗ್ರತೆ ವಹಿಸ್ರಿ. ಅದು ನಿಮ್ಮ ಭವಿಷ್ಯವನ್ನೇ ಹಾಳು ಮಾಡಿಬಿಡ್ತದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಹೆಂಗಿದೆ ಅಂತ ಹೇಳಿದ್ರೆ 2 ತಿಮೋತಿ 2ನೇ ಅಧ್ಯಾಯ 16-17ನೇ ವಚನದಲ್ಲಿ ನಾವು ನೋಡ್ತೇವೆ. 2 ತಿಮೋತಿ 2:16-17. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು, ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಅವರ ಮಾತು, ಚೆನ್ನಾಗಿ ಗಮನಿಸಿ, ಅವರ ಮಾತು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುವುದು. ನಿಮ್ಮನ್ನು ಬಿಡಲ್ಲ ರೀ, ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಅವರ ದುರ್ನಡತೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಅದು ಕೊಳಕು ಹುಣ್ಣಿನಂತೆ ಅದು ನಿಮಗೂ ಹರಡ್ಕೊಳ್ಳುತ್ತೆ. ಕೊಳಕು ಹುಣ್ಣಿನಂತೆ ನಿಮಗೂ ಹರಡ್ಕೊಡುತ್ತೆ. ಅವರ ಸ್ವಭಾವ, ಅವರ ನಡವಳಿಕೆ, ಅವರ ಕ್ರಿಯೆಗಳು ಕಂಪ್ಲೀಟ್ ಚೇಂಜ್ ಆಗ್ಬಿಡುತ್ತೆ. ಯಾರ ಜೊತೆ ನಿಮ್ಮ ಮಕ್ಕಳು ಸಮಯ ಸ್ಪೆಂಡ್ ಮಾಡ್ತಾರೆ, ಅಥವಾ ಯಾರ ಜೊತೆ ನಿಮ್ಮ ಗಂಡ ಟೈಮ್ ಸ್ಪೆಂಡ್ ಮಾಡ್ತಾರೆ, ಯಾರ ಜೊತೆ ನಿಮ್ಮ ಹೆಂಡತಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಯಾರ ಜೊತೆ ಒಬ್ಬ ವ್ಯಕ್ತಿ ಟೈಮ್ ಸ್ಪೆಂಡ್ ಮಾಡ್ತಾನೆ, ಆ ವ್ಯಕ್ತಿಯ ಇಂಪ್ಯಾಕ್ಟ್ ಇದ್ದೇ ಇರ್ತದೆ. ಯಾಕಂದರೆ ಅದು ಕೊಳಕು ಹುಣ್ಣಿನಂತೆ, ಅದು ಸುಮ್ಮನೆ ಬಿಡೋಲ್ಲ, ಇವರಿಗೂ ಕೂಡ ಆವರಿಸ್ಕೊಳ್ಳುತ್ತೆ. ಯಾಕೆ ನೀವು ಮಾಸ್ಕ್ ಹಾಕ್ಕೋತಾ ಇದ್ದೀರಿ? ಯಾಕೆ ಸ್ಯಾನಿಟೈಸರ್ ಹಾಕ್ಕೋತಾ ಇದ್ದೀರಿ? ಆ ವೈರಸ್ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾನೆ. ಇದು ಹಾಗೇನೆ, ಇದೊಂದು ವೈರಸ್ಸೇ, ಕೊಳಕು ಹುಣ್ಣಿನಂತೆ ಸ್ಪ್ರೆಡ್ ಆಗಿಬಿಡ್ತದೆ. ಜ್ಞಾನೋಕ್ತಿಗಳು ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಓದಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15-16 ವಚನಗಳನ್ನು ಓದಿ. ಇಬ್ರಿಯ 12:15-16. ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು, ಚೆನ್ನಾಗಿ ಗಮನಿಸಿ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಯಾರಾದರೂ ಪಾಪದಲ್ಲಿ, ನಾಶನ ಮಾರ್ಗದಲ್ಲಿ, ಲೋಕದ ಆಸೆಗಳಲ್ಲಿ ಯಾರಾದರೂ ಇದ್ದರೆ ಅವರು ಮಾತ್ರ ಅಲ್ಲ, ಅದು ಕೊಳಕು ಹುಣ್ಣಿನಂತೆ ಇಡೀ ಸಭೆಯವರನ್ನೇ ಹಾಳು ಮಾಡಿಬಿಡ್ತದಂತೆ. ಅದರಿಂದಾಗಿ ದೇವರ ಮಕ್ಕಳು ಈ ವಿಷಯದಲ್ಲಿ ಬಹಳ ಜಾಗ್ರತೆಯಿಂದ ಇರಬೇಕು. ಇದು ಸುಮ್ಮನೆ ಬಿಡೋದಿಲ್ಲ. ಈ ದುಸ್ಸಹವಾಸ, ಕೆಟ್ಟವರ ಸಹವಾಸ ಅದರ ಪರಿಣಾಮವನ್ನು ಬೀರ್ತದೆ. ವಾಕ್ಯ ಹೇಳ್ತದೆ, ಯಾವ ವಿಷವುಳ್ಳ ಬೇರು ನಿಮ್ಮೊಳಗೆ ಚಿಗುರದ ಹಾಗೆ ಜಾಗ್ರತೆ ವಹಿಸಿರಿ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ನಿಮ್ಮನ್ನು ಆತ್ಮಿಕ ಜೀವಿತದಿಂದ ದಿಕ್ಕು ತಪ್ಪಿಸುವ, ನಿಮ್ಮೊಳಗೆ ದೇವರ ಪ್ರಸನ್ನತೆಯನ್ನು ಕಡಿತಗೊಳಿಸುವಂತಹ, ದೇವರೊಂದಿಗಿನ ಬಾಂಧವ್ಯಕ್ಕೆ ಧಕ್ಕೆ ತರುವಂತಹ ಯಾವ ವಿಷವುಳ್ಳ ಬೇರು ಇಲ್ಲದ ಹಾಗೆ ಜಾಗ್ರತೆಯಿಂದ ನೋಡಿಕೊಳ್ಳ್ರಿ. ಇಲ್ಲಾಂದರೆ ಅದು ಹಾಳಾಗೋದಲ್ಲದೆ
ನಿಮ್ಮನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಡ್ತದೆ. ನಿಮ್ಮನ್ನು ಮಾತ್ರ ಅಲ್ಲ, ಅದು ಹಾಗೆ ಇಡೀ ಸಭೆಗೆ ಹರಡ್ಬಿಡ್ತದೆ. ಅನೇಕರು ದಿಕ್ತಪ್ಪಿ ಹೋಗಲಿಕ್ಕೆ, ಎಡವಿ ಹೋಗಲಿಕ್ಕೆ ಅವಕಾಶ ಆಗ್ತದೆ. ಅದರಿಂದಾಗಿ ಬಹಳ ಜಾಗ್ರತೆಯಿಂದ ನಾವು ಇರಬೇಕು ಅಂತ ಹೇಳಿ ವಾಕ್ಯ ಹೇಳ್ತದೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 1 ಕೊರಿಂಥ 5ನೇ ಅಧ್ಯಾಯ 6ನೇ ವಚನ ಓದಿದ್ವಿ, 7ನೇ ವಚನ ಓದ್ರಿ. 1 ಕೊರಿಂಥ 5:7. 1 ಕೊರಿಂಥ 5:7. ನೀವು ಹುಳಿಯಿಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹಳೆಯ ಹುಳಿಯನ್ನು ತೆಗೆದುಹಾಕಿ ಪಕ್ಕದಲ್ಲಿ ಯಾರಾದರೂ ಇದ್ದರೆ ಹೇಳಿ, ಹಳೆಯ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರಿ. ಹಲ್ಲೆಲೂಯ. ಹಳೆಯ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರಿ. ಅಂದರೆ ದೇವರ ಯೋಜನೆಗೆ ಮಾರಕವಾಗಿರುವ, ಆತ್ಮಿಕ ಜೀವಿತಕ್ಕೆ ಧಕ್ಕೆ ತರುವ ಯಾವುದನ್ನು ನಾವು ಸಹಿಸ್ಕೊಂಡು ಮುಂದೆ ಹೋಗಬಾರ್ದು. ಸ್ವಲ್ಪ ನೀವು ಬಿಟ್ಟರೆ ಅದು ಬೇರೂರು ಬಿಡ್ತದೆ, ಅದು ನಮಗೆ ದೊಡ್ಡ ಅನಾಹುತವನ್ನು ಉಂಟು ಮಾಡಿಬಿಡ್ತದೆ. ಪ್ರಾರಂಭದಲ್ಲೇ ಇದರಿಂದ ನನ್ನ ಆತ್ಮಿಕ ಜೀವಿತಕ್ಕೆ ಧಕ್ಕೆ ಆಗಿದೆ ಅಂತ ಹೇಳಿ ನೀವು ಐಡೆಂಟಿಫೈ ಮಾಡಬೇಕು. ಇದು ನನ್ನ ಕುರಿತು ದೇವರಿಟ್ಟಿರುವಂಥ ಯೋಜನೆಗೆ ಒಳ್ಳೆಯದಲ್ಲ ಅಂತ ಹೇಳಿ ನಾವು ಅದನ್ನು ಕಂಡುಹಿಡಿದು ನಾವು ಆ ಹಳೆ ಹುಳಿಯನ್ನು ತೆಗೆದು ಹಾಕಿಬಿಟ್ಟು ನಮ್ಮನ್ನು ಹೊಸ ಕಣಿಕವನ್ನಾಗಿ ಮಾಡಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಫಿಲಿಪ್ಪಿ 4ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯಗಳು ಈ ರೀತಿಯಾಗಿ ಹೇಳ್ತೇವೆ. 4ನೇ ಅಧ್ಯಾಯ ಫಿಲಿಪ್ಪಿ 4. ಫಿಲಿಪ್ಪಿ 4:8, 9. ಕಡೆ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವು, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ, ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಹಲ್ಲೆಲೂಯಾ. ಅವುಗಳ ಮೇಲೆ ನೀವು ಗಮನ ಇಡ್ರಿ, ಅವುಗಳನ್ನು ನೀವು ಆಯ್ಕೆ ಮಾಡ್ಕೊಳ್ರಿ. ಯಾವುದು ಸತ್ಯವು, ಯಾವುದು ಮಾನ್ಯವು, ಯಾವುದು ನ್ಯಾಯವು, ಯಾವುದು ಶುದ್ಧವು. ಸುಮ್ಮನೆ ನೀವು ಬೆಳ್ಳಗಿರೋದೆಲ್ಲ ಹಾಲಂತ ನೆನೆಸ್ಬಿಡ್ಬೇಡ್ರಿ. ಸುಮ್ಮನೆ ನೀವು ಯಾವುದೋ ಸಹವಾಸವನ್ನು ಮುಂದುವರಿಸ್ಬಿಡ್ಬೇಡ್ರಿ. ನೀವು ಅದನ್ನು ತಾರೋ ಚೆಕ್ ಮಾಡಿ. ನಾನು ಹೊಂದಿರುವಂಥ ಈ ಒಂದು ಸಹವಾಸ, ಈ ಫ್ರೆಂಡ್ಶಿಪ್, ಈ ಒಂದು ಒಡನಾಟ ನನ್ನನ್ನು ಎಲ್ಲಿ ತಗೊಂಡೋಗಿ ಬಿಡುತ್ತೆ ಅಂತ ಸ್ವಲ್ಪ ಆಲೋಚನೆ ಮಾಡಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವುಗಳನ್ನು ನೀವು ಚೆನ್ನಾಗಿ ಪರಿಶೀಲನೆ ಮಾಡಿ, ಯಾವುದು ಸತ್ಯವು, ಯಾವುದು ಮಾನ್ಯವು, ಯಾವುದು ನ್ಯಾಯವು, ಯಾವುದು ಶುದ್ಧವು, ಯಾವುದು ಪ್ರೀತಿಕರವು, ಯಾವುದು ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವು, ಯಾವುದು ಕೀರ್ತಿಗೆ ಯೋಗ್ಯವೋ, ಅವೆಲ್ಲವುಗಳನ್ನು ನೀವು ಕಂಡುಹಿಡಿದು ಅವುಗಳ ಮೇಲೆ ನೀವು ಲಕ್ಷ್ಯ ಇಡ್ರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆ ಸಹವಾಸವನ್ನು ಹೊಂದಿಕೊಳ್ಳ್ರಿ, ಒಳ್ಳೆ ಆತ್ಮಿಕ ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳ್ರಿ. ನಿಮ್ಮ ಆತ್ಮಿಕ ಜೀವಿತಕ್ಕೆ ಏನಾದರೂ ಮಾರಕ ಆಗಿದ್ದರೆ ನೀವು ಜಾಗ್ರತೆ ವಹಿಸಿ. ಒಳ್ಳೆ ಫ್ರೆಂಡೇ ಆದರೆ ಭಾನುವಾರ ಆರಾಧನೆಗೆ ಬರೋ ಟೈಮ್ಗೆ ನಿಮ್ಮನ್ನು ತಪ್ಪಿಸಿ ಕರ್ಕೊಂಡು ಹೋಗ್ಬಿಡ್ತಾನೆ. ಒಳ್ಳೆ ಫ್ರೆಂಡೇ ನಿಮ್ಮ ಪ್ರಾರ್ಥನಾ ಜೀವಿತಕ್ಕೆ ಧಕ್ಕೆ ಆಗಿದ್ದಾನೆ. ಒಳ್ಳೆ ಫ್ರೆಂಡೇ ಆದರೆ ಸ್ವಲ್ಪ ಎಣ್ಣೆ ಹೊಡಿತಾನೆ. ಒಳ್ಳೆ ಫ್ರೆಂಡೇ ಸ್ವಲ್ಪ ಅಡ್ಡದಾರಿಲಿದ್ದಾನೆ. ಒಳ್ಳೆ ಫ್ರೆಂಡೇ ಆದರೆ ಅವನ ಸಹವಾಸನ ಮಾಡಬೇಡ್ರಿ. ಅವ್ರ ಜೊತೆ ಒಂದು ಡಿಸ್ಟೆನ್ಸ್ನ ನೀವು ಮೇಂಟೈನ್ ಮಾಡಿರಿ. ದೇವ್ರ ನಾಮಕ್ಕೆ ಸ್ತೋತ್ರ. ವಾಕ್ಯ ಏನು ಹೇಳುತ್ತೆ ಗೊತ್ತಂದ್ರೆ, ನಮಗೇನಾದರೂ ಒಡನಾಟ ಇರೋದು ಅನ್ನೋದಾದರೆ ಅವ್ರು ನಮ್ಮನ್ನು ಇನ್ನೂ ಶಾರ್ಪ್ ಮಾಡುವವರಾಗಿ, ಇನ್ನೂ ಪರಿಶುದ್ಧತೆಗೆ, ಇನ್ನೂ ಆತ್ಮಿಕತೆಗೆ ನಡೆಸುವವರಾಗಿರಬೇಕು. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 17ನೇ ವಚನ ಹೇಳ್ತದೆ. ಜ್ಞಾನೋಕ್ತಿ 27 ವಚನ 17. ಕಬ್ಬಿಣವು ಕಬ್ಬಿಣವನ್ನು ಹೇಗೋ, ಮಿತ್ರನು ಮಿತ್ರನ ಬುದ್ಧಿಯನ್ನು ಹಾಗೆ ಹರಿತ ಮಾಡುವನು. ಹಂಗಿರ್ಬೇಕು. ಕಬ್ಬಿಣವು ಕಬ್ಬಿಣವನ್ನು ಹೇಗೋ ಹಾಗೆ ಮಿತ್ರನು ಮಿತ್ರನ ಬುದ್ಧಿಯನ್ನು ಹರಿತ ಮಾಡುವವನು. ಹಲ್ಲೆಲೂಯಾ. ನಮಗಿರುವಂತಹ ಫ್ರೆಂಡ್ಶಿಪ್, ನಮಗಿರುವಂತಹ ಒಂದು ಒಡನಾಟ, ನಮಗಿರುವಂತಹ ಸಹವಾಸ, ಅದು ನಮ್ಮ ಆತ್ಮಿಕ ಜೀವಿತಕ್ಕೆ ಪೂರಕವಾಗಿರಬೇಕು. ನಮ್ಮ ಆತ್ಮಿಕ ಜೀವಿತಕ್ಕೆ ಮಾರಕ ಆಗಿರಬಾರ್ದು. ಹಾಗಾದರೆ ಬೇರೆಯವ್ರ ಜೊತೆ ಮಾತಾಡಬಾರ್ದಾ? ಬೇರೆಯವ್ರ ಜೊತೆ ಯಾವುದೇ ಒಡನಾಟ ಇಟ್ಕೋಬಾರ್ದಾ? ಅದಕ್ಕೆ ಒಂದು ಮಿತಿ ಇದೆ.
ಅದಕ್ಕೊಂದು ಮಿತಿ ಇದೆ. ನೀವು ಅವರನ್ನು ಸನ್ಮಾರ್ಗಕ್ಕೆ ತರುವ ಲೆವೆಲ್ನಲ್ಲೇ ಇರಬೇಕು ಹೊರತು ನೀವು ಸೇರಿ ಅವರೊಂದಿಗೆ ಪ್ರವಾಹದಲ್ಲಿ ಕೊಚ್ಚಿ ಹೋಗುವವರಾಗಿರಬಾರ್ದು. ಅದಕ್ಕೆ ಆಗಾಗ ಒಂದು ಉದಾಹರಣೆ ಹೇಳ್ತೇನೆ ನಾನು. ಈ ನೀರಲ್ಲಿ ಯಾರಾದರೂ ಬಿದ್ದೋದ್ರೆ, ಹೊಳೆಯಲ್ಲೋ ಅಥವಾ ಬಾವಿಯಲ್ಲೋ ಯಾರಾದರೂ ಬಿದ್ದೋದ್ರೆ ಅವರನ್ನು ಮೇಲಕ್ಕೆ ತರಲಿಕ್ಕೆ ಸಹಾಯಕ್ಕೆ ಹೋಗ್ತಾರಲ್ಲ, ಅವ್ರನ್ನ ಹೇಗೆ ತರ್ತಾರೆ ಅಂತ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ. ಅವ್ರನ್ನ ಹೋಗಿ ತಬ್ಬಿ ಎತ್ಕೊಂಬರೋದಿಲ್ಲ. ಆ ರೀತಿ ಏನಾದರೂ ಹತ್ರಕ್ಕೆ ಹೋಗ್ಬಿಟ್ರೆ ಅವರು ಆಲ್ರೆಡಿ ಭಯಭೀತರಾಗಿದ್ದಾರಲ್ಲ, ಯಾರಾದರೂ ಕಾಪಾಡಿದ್ರೆ ಸಾಕು ಅಂಥೇಳಿ ಕಾಪಾಡಲಿಕ್ಕೆ ಹೋಗುವವ್ರನ್ನೂ ಸೇರಿ ತಬ್ಬಿ ಹಿಡ್ಕೊಂಬಿಡ್ತಾರೆ, ಅಯ್ಯೋ ನನ್ನ ಕಾಪಾಡು ಅಂತ ಹೇಳಿ. ಆಗ ಇಬ್ಬರು ಸೇರಿ ನೀರೊಳಗೆ ಹೋಗಿಬಿಡ್ತಾರೆ. ಅದರಿಂದಾಗಿ ಅವ್ರೇನು ಮಾಡ್ತಾರೆ, ಫಸ್ಟ್ ಅವರ ಕೂದಲನ್ನು ಹಿಡ್ಕೊಂಡು ಎಳ್ಕೊಂಡು ಬರ್ತಾರೆ, ನೀರಿಂದ ಹೊರಗೆ ತರೋವರೆಗೆ ಅವ್ರನ್ನ ಕೂದಲನ್ನ ಹಿಡ್ಕೊಂಡು ಎಳ್ಕೊಂಡು ಬರುತ್ತಾರೆ. ಅದೇ ಪ್ರೀತಿ. ಅಲ್ಲಿ ನೀರಿನಲ್ಲಿ ಮುಳುಗುವವನನ್ನು ಕೂದಲನ್ನು ಹಿಡಿದು ಎಳ್ಕೊಂಬರೋದೇ ಅವ್ರ ಮೇಲೆ ತೋರಿಸುವ ಪ್ರೀತಿ. ಯಾಕಂದರೆ ನಮ್ಮ ಸೇಫ್ಟಿ ಪ್ರಯಾರಿಟಿ. ನಾವು ಸೇಫ್ ಆದ್ರೇ ಅವ್ರನ್ನ ಸೇಫ್ ಮಾಡಲಿಕ್ಕೆ. ನಾವು ಕೂಡ ನೀರೊಳಗೆ ಮುಳುಗಿಬಿಟ್ರೆ ನಾವು ಅವ್ರ ಜೊತೆ ಸೇರಿ ಹೋಗ್ಬಿಡ್ತೀವಿ. ಅದರಿಂದಾಗಿ ನಮ್ಮ ಸೇಫ್ಟಿ ದ ಪ್ರಯಾರಿಟಿ. ನಿಮ್ಮ ಆತ್ಮಿಕ ಸೇಫ್ಟಿ ಪ್ರಯಾರಿಟಿ. ಕುಡುಕನ್ನ ರಕ್ಷಣೆಗೆ ತರ್ತೀನಿ ಅಂತ ಹೇಳಿ ನೀವು ಸೇರಿ ಕುಡುಕರಾಗ್ಬಿಟ್ರೆ, ಅವ್ರನ್ನ ರಕ್ಷಣೆಗೆ ತರ್ತೀನಿ ಅಂತ ಹೇಳಿ ಅವ್ರ ಜೊತೆ ಕುಳಿತು ಅವರು ಅದು ಹಾಗೆಯೇ ನೀವು ಕೂಡ ಪಾಪದ ಮಾರ್ಗದಲ್ಲಿ ಹೊಲಸು ಮಾತುಗಳನ್ನ ಆಡ್ತಾ ಜೋಕ್ಗಳನ್ನ ಮಾಡಿಕೊಂಡು ಕಾಲಹರಣ ಮಾಡಿಕೊಂಡು ತಂದೆ ತಾಯಿಗಳ ಮಾತು ಕೇಳದೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡದೆ ದಿಕ್ಕು ತಪ್ಪಿ ಹೋದರೆ. ಸೊ ಅದರಿಂದಾಗಿ ದೇವರ ಮಕ್ಕಳು ಬಹಳ ಜಾಗ್ರತೆಯಿಂದ ನಮ್ಮ ಸಹವಾಸವನ್ನು ಕಾಪಾಡಿಕೊಳ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಕೆಲವು ಸಮಯ ಅಬ್ಸರ್ವ್ ಮಾಡ್ತೇನೆ, ಕೆಲವೊಂದು ಒಳ್ಳೆಯ ಪ್ರಾರ್ಥನಾದಲ್ಲಿ ಜೀವಿತದಲ್ಲಿರುವವರು ಸ್ವಲ್ಪ ಕಾಲದಲ್ಲಿ ಪ್ರಾರ್ಥನಾ ಜೀವಿತವನ್ನು ಹಾಗೆ ಕಳ್ಕೊಂಡು ಹಾಗೆ ಮಂಕಾಗ್ಬಿಡ್ತಾರೆ. ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಅವರ ಸಹವಾಸ ಯಾರೋ ಒಬ್ಬರು ಆತ್ಮಿಕದಲ್ಲಿ ಮಂಕಾಗಿರೋರ ಜೊತೆ ಆಗಿರ್ತದೆ. ಅದರಿಂದಾಗಿ ಅವ್ರು ಹಾಗೇ ಮಂಕಾಗಿ ಹೋಗ್ಬಿಡ್ತಾರೆ. ಸೊ ಅದರಿಂದಾಗಿ ನಾವು ಬಹಳ ಜಾಗ್ರತೆಯಿಂದ ನಮ್ಮನ್ನು ಕಾಪಾಡಿಕೊಳ್ಬೇಕು. ನಮ್ಮ ಒಳಗೆ ಇರುವಂಥ ಎಲ್ಲ ಹುಳಿಯನ್ನು ತೆಗೆದುಹಾಕಬೇಕು. ಇವ್ರು ನನ್ನ ಟೈಮೆಲ್ಲ ವೇಸ್ಟ್ ಮಾಡಿ ನನ್ನ ಪ್ರಾರ್ಥನಾ ಸಮಯವನ್ನು ಹಾಳು ಮಾಡ್ತಾರೆ ಅಂತ ಹೇಳಿದ್ರೆ, ಸಾರಿ ಅಕ್ಕ ನಾನು ಬ್ಯುಸಿಯಾಗಿದ್ದೀನಿ ಆಮೇಲೆ ಬರ್ತೀನಿ ಅಂತ ಸಿಂಪಲಾಗಿ ಹೇಳಿಬಿಡ್ರಿ, ಏನು ಬೇಜಾರಾಗಲ್ಲ. ಇವ್ರು ಬಂದು ಕೂತ್ಕೊಂಡು ಗಂಟೆಗಟ್ಟಲೆ ಮಾತಾಡಿ ನನ್ನ ಟೈಮ್ನೆಲ್ಲ ವೇಸ್ಟ್ ಮಾಡ್ತಾರೆ. ನನ್ನ ಪ್ರಾರ್ಥನಾ ಟೈಮ್ ಹಾಳಾಗ್ಬಿಡ್ತದೆ, ನನ್ನ ಬೈಬಲ್ ರೀಡಿಂಗ್ ಟೈಮ್ ಹಾಳಾಗ್ಬಿಡ್ತದೆ ಅಂತ ಹೇಳಿದ್ರೆ ನೀವು ಅವ್ರಿಗೆ ಧೈರ್ಯವಾಗಿ ಹೇಳಿ, ಅಕ್ಕ ಬೇಜಾರು ಮಾಡ್ಕೋಬೇಡಿ, ಇವತ್ತು ಸ್ವಲ್ಪ ನಾನು ಬ್ಯುಸಿಯಾಗಿದ್ದೀನಿ, ಸಾಯಂಕಾಲ ಭೇಟಿ ಆಗೋಣ ಅಂತ ಏನಾದರೂ ಒಂದು ಅವ್ರಿಗೆ ಬೇರೆ ಸಮಯ ಕೊಟ್ಟು ಸಂಕ್ಷಿಪ್ತವಾಗಿ ಅವ್ರ ಜೊತೆ ಇಟ್ಕೊಳ್ರಿ. ಅವ್ರ ಜೊತೆ ಸಹವಾಸ ಇಟ್ಕೋಬೇಡ್ರಿ, ಒಡನಾಟ ಇಟ್ಕೋಬೇಡ್ರಿ. ನಿಮ್ಮ ಆತ್ಮಿಕಕ್ಕೆ ಮಾರಕವಾಗಿರುವಂಥ ಪ್ರತಿಯೊಂದನ್ನು ಗುರುತಿಸಿ. ಕೆಲವು ಸಮಯಗಳಲ್ಲಿ ದೊಡ್ಡದಾಗೇನು ಬಹಳ ಆತ್ಮಿಕವಾಗಿ ಕಾಣ್ತಾರೆ, ಆದರೆ ಅವರ ಕ್ಯಾರೆಕ್ಟರ್ ಬಹಳ ಅಪಾಯಕಾರಿಯಾಗಿರ್ತದೆ. ವಾಕ್ಯಕ್ಕೆ ವಿರುದ್ಧವಾಗಿ, ಸಭೆಗೆ ವಿರುದ್ಧವಾಗಿ, ಸೇವಕರ ವಿರುದ್ಧವಾಗಿ ಒಂದು ವಿಷ ಒಳಗೆ ತುಂಬಿಕೊಂಡಿರ್ತಾರೆ. ಆ ವಿಷ ಅದು ಸುಮ್ಮನೆ ಬಿಡಲ್ಲ, ನಿಮ್ಮನ್ನು ಕೂಡ ಹಾಗೇ ಆವರಿಸಿಬಿಡ್ತದೆ. ಸೊ ಅದರಿಂದಾಗಿ ಬಹಳ ಜಾಗ್ರತೆ. ನಿಮ್ಮನ್ನು ದೇವರೊಂದಿಗಿನ ಬಾಂಧವ್ಯದಿಂದ, ಸಭೆಯೊಂದಿಗಿನ ಬಾಂಧವ್ಯ ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ, ಫೀಡಿಂಗ್ ಕಡಿಮೆ ಆಗಿಬಿಡ್ತದೆ, ಆತ್ಮಿಕ ಪೋಷಣೆ ಹೊಟ್ಟೋಗ್ಬಿಡ್ತದೆ. ಆತ್ಮಿಕವಾದ ವಿಚಾರಗಳು ಯಾವಾಗಲೂ ನೆಗೆಟಿವೇ ಮಾತಾಡ್ತಾ ಇರೋರು, ವಾಕ್ಯಕ್ಕೆ ವಿರುದ್ಧವಾಗಿ ನೆಗೆಟಿವ್ ಆಗಿ. ಇಲ್ಲಿ ಪ್ರಸಂಗ ಮಾಡ್ತಾಯಿದ್ರು, ಅದಕ್ಕೆ ನೆಗೆಟಿವ್ ಆಗಿ ಏನಾದರೂ ಒಂದು ಪಾಯಿಂಟ್ ಹೇಳೋದು. ಸೇವೆಗೆ ವಿರುದ್ಧವಾಗಿ ಯಾವಾಗಲೂ ಗುಣಗುಡ್ತಾ ಇರೋರು. ಇದನ್ನೆಲ್ಲ ನೀವು ಬಹಳ ಜಾಗ್ರತೆಯಿಂದ ಅಬ್ಸರ್ವ್ ಮಾಡಬೇಕು. ಅದು ಎಲ್ಲಿ ತಗೊಂಡೋಗಿ ಬಿಡುತ್ತೆ ನಿಮ್ಮನ್ನು ಅಂತ ಯೋಚನೆ ಮಾಡಬೇಕು. ನಿಮ್ಮನ್ನು ಆತ್ಮಿಕಕ್ಕೆ ಅಡ್ಡಿಪಡಿಸುವಂತಹ ಯಾವುದೇ ಸನ್ನಿವೇಶ ಅದು ತೋರಿಕೆಯಲ್ಲಿ ಹೊರಗೆ ಚೆನ್ನಾಗಿ ಕಾಣ್ಬೋದು, ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಅದು ನಿಮಗೆ ಮಾರಕವಾಗಿದೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಿ ಅದನ್ನು ನೀವು ಹುಳಿಯನ್ನು ತೆಗೆದುಹಾಕಬೇಕು. ಅಂಥ ಸನ್ನಿವೇಶಗಳನ್ನ ಅವಾಯ್ಡ್ ಮಾಡಬೇಕು. ಆಗ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಬಲವುಳ್ಳವರಾಗಿರಲಿಕ್ಕೆ ಸಾಧ್ಯ. ನೀವು ಹುಳಿ ಇಲ್ಲದವರು ಅನಿಸ್ಕೊಂಡಿದ್ದೀರಿ, ಅದರಿಂದ ಹಳೆಯ ಹುಳಿಯನ್ನೆಲ್ಲ ತೆಗೆದುಹಾಕಿ ಹೊಸ ಕನಿಕದಂತಾಗಿರಿ. ಹಲ್ಲೆಲೂಯ. ನಮ್ಮ ಸದಾಚಾರ, ನಮ್ಮ ಒಳ್ಳೆಯ ನಡವಳಿಕೆ ಹಾಳಾಗದ ಹಾಗೆ ನಾವು ಜಾಗ್ರತೆ ವಹಿಸುವ. ಬೇಕಾದರೆ ನಾವು ಇನ್ನೊಬ್ಬರನ್ನ ಶಾರ್ಪ್ ಮಾಡಬೇಕೆ ಹೊರತು, ಇನ್ನೊಬ್ಬರನ್ನ ಬಲಪಡಿಸಬೇಕೆ ಹೊರತು,
ನಮ್ಮ ಜೀವಿತ ಯಾವ ಕಾರಣಕ್ಕೂ ಇರುವಂಥ ಲೆವೆಲಿಂದ ಇನ್ನೂ ಕೆಳಗೆ ಹೋಗೋಕ್ಕೆ ಬಿಡಬಾರ್ದು. ನಮ್ಮ ಜೀವಿತ ಇನ್ನೊಂದು ಲೆವೆಲ್ಗೆ ಹೋಗಬೇಕು. ನಾವು ಇನ್ನೊಬ್ಬರನ್ನ ಸನ್ಮಾರ್ಗಕ್ಕೆ ನಡೆಸೋರಾಗಿರಬೇಕೇ ಹೊರತು ನಾವು ಇನ್ನೊಬ್ಬರೊಂದಿಗೆ ಸೇರಿ ಹಾಳಾಗಿ ಹೋಗೋರಾಗಿ ಆಗಬಾರ್ದು. ಜಾಗ್ರತೆಯಿಂದಿರುವ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಸಾಧ್ಯವಾದರೆ ಹಾಗೆ ಎದ್ದು ನಿಂತ್ಕೊಳ್ಳಿ. ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ಇರೋದು ಒಂದೇ ಒಂದು ಜೀವಿತ ಕರ್ತನೆ. ನಿನ್ನ ವಾಕ್ಯ ಹೇಳುವ ಹಾಗೆ ನಾವು ಕರ್ತನೆ ಯಾವುದು ಒಳ್ಳೆಯದು, ಯಾವುದು ನ್ಯಾಯವಾದದ್ದು, ಯಾವುದು ಪರಿಶುದ್ಧವಾದದ್ದು, ಯಾವುದು ಸದ್ಗುಣವುಳ್ಳದ್ದು ಅನ್ನೋದನ್ನು ನಾವು ಪರಿಶೀಲನೆ ಮಾಡಿ ಕರ್ತನೆ ನಾವು ಅವುಗಳಿಗೆ ಗಮನ ಕೊಡಬೇಕು ಸ್ವಾಮಿ. ನಾವು ಜಾಗೃತಿನಿದ್ದು ಕರ್ತನೆ ನಮ್ಮ ಸಹವಾಸವನ್ನು ಕಾಪಾಡಿಕೊಳ್ಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಚ್ಚರಿಕೆ ಕೊಡಪ್ಪ. ಸುಮ್ಮನೆ ಹಾಗೆ ಕರ್ತನೆ ಜಾಗ್ರತೆ ಇಲ್ಲದೆ ಹೋಗಿ ಅಪಾಯ ತಂದ್ಕೋಬಾರ್ದು ಕರ್ತನೆ. ಈ ಲೋಕ ಪ್ರಕಾರವಾಗಿಯೇ ಎಷ್ಟು ಮುಂಜಾಗ್ರತೆ ಜನ ವಹಿಸ್ತಾರೆ. ಸ್ಯಾನಿಟೈಸರ್ ಹಾಕ್ಕೊಳ್ತಾರೆ, ಮುಖಕ್ಕೆ ಮಾಸ್ಕ್ ಹಾಕ್ಕೊಳ್ತಾರೆ, ಎಷ್ಟೊಂದು ಜಾಗ್ರತೆ ವಹಿಸ್ತಾರೆ. ಆತ್ಮಿಕವಾಗಿ ಇನ್ನೂ ನಾವು ಎಷ್ಟು ಜಾಗ್ರತೆ ವಹಿಸಬೇಕಾಗಿದೆ. ನಮ್ಮ ಆತ್ಮಿಕ ಜೀವಿತ ಹಾಳಾಗದ ಹಾಗೆ, ನಮ್ಮ ಪರಿಶುದ್ಧತೆ ಹಾಳಾಗದ ಹಾಗೆ, ನಮ್ಮ ಆತ್ಮಿಕ ಇಮೇಜ್ ಹಾಳಾಗದ ಹಾಗೆ, ವಿಷದ ಚಿಗುರು ನಮ್ಮೊಳಗೆ ಚಿಗುರದ ಹಾಗೆ ಎಷ್ಟು ಜಾಗ್ರತೆ ವಹಿಸಬೇಕಾಗಿದೆ. ಹಲ್ಲೆಲೂಯಾ. ದುಸ್ಸಹವಾಸ ಸದಾಚಾರವನ್ನು ಕೆಡಿಸ್ತದೆ ಅಂತ ನಿನ್ನ ವಾಕ್ಯ ಹೇಳ್ತದೆ. ಕೆಟ್ಟ ಫ್ರೆಂಡ್ಶಿಪ್, ಕೆಟ್ಟವ್ರ ಜೊತೆ ಒಡನಾಟ ನಮ್ಮ ಕ್ಯಾರೆಕ್ಟರ್ನೇ, ನಮ್ಮ ಒಳ್ಳೆ ನಡವಳಿಕೆಯನ್ನೇ ಚೇಂಜ್ ಮಾಡಿಬಿಡ್ತದೆ ಅಂತ ನಿನ್ನ ವಾಕ್ಯ ಹೇಳ್ತದೆ. ಅದರಿಂದ ಜಾಗ್ರತೆಯಿಂದ ಇರಲಿಕ್ಕೆ ನಮ್ಮೊಬ್ಬೊಬ್ಬರಿಗೂ ಸಹಾಯ ನೀಡಪ್ಪ. ನಮ್ಮ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಈ ಕೃಪೆ ಕೊಡು ಸ್ವಾಮಿ. ಕರ್ತನೆ, ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಅಯ್ಯೋ ನನ್ನ ಜೀವನ ಈ ರೀತಿಯಾಗಿ ಮೋಸ ಆಗಿಬಿಡ್ತು, ಈ ರೀತಿ ನನಗೆ ವಂಚನೆ ಮಾಡಿಬಿಟ್ರು, ಈ ರೀತಿಯಾಗಿ ನನ್ನನ್ನು ದೇವರ ಬಾಂಧವ್ಯದಿಂದ ದೂರ ತಗೊಂಡೋಗ್ಬಿಟ್ರು, ಸಭೆಯಿಂದ ನನ್ನನ್ನು ದೂರ ತಗೊಂಡೋಗ್ಬಿಟ್ರು, ಸೇವೆಯಿಂದ ನನ್ನನ್ನು ದೂರ ತಗೊಂಡೋಗ್ಬಿಟ್ರು, ಈ ರೀತಿಯಾಗಿ ನನ್ನನ್ನು ಆತ್ಮಿಕದಿಂದ ದೂರ ತಗೊಂಡೋಗ್ಬಿಟ್ರು ಅಂತ ಹೇಳಿ ಆಮೇಲೆ ಚಿಂತೆ ಮಾಡಬಾರ್ದಪ್ಪ. ಪ್ರಾರಂಭದಲ್ಲೇ ಜಾಗ್ರತೆಯಿಂದ ಇರಲಿಕ್ಕೆ ಸಹಾಯ ನೀಡು. ಪ್ರಾರಂಭದಿಂದಲೇ ಎಚ್ಚರಿಕೆಯಿಂದ ಇರಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು. ಒಳ್ಳೆಯವರಾಗಿ ಕಂಡರೂ ಸಹ ಕರ್ತನೆ ಅದರಲ್ಲಿರುವಂಥ ಅಪಾಯವನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಹಾಯ ನೀಡಪ್ಪ. ಯಾರೂ ಮೋಸ ಹೋಗಬಾರ್ದು ಸ್ವಾಮಿ, ಯಾರೂ ಮೋಸ ಹೋಗಬಾರ್ದಪ್ಪ. ನಿನ್ನ ಕೃಪೆಯನ್ನು ಅನುಗ್ರಹಿಸು. ಒಳ್ಳೆ ಸಹವಾಸವನ್ನು, ಒಳ್ಳೆ ಫೆಲೋಶಿಪ್ಪನ್ನು, ಒಳ್ಳೆ ಅನ್ಯೋನ್ಯತೆಯನ್ನು ಕರ್ತನಿನ ಮಕ್ಕಳೆಲ್ಲರಿಗೂ ಕೊಡಪ್ಪ. ಥ್ಯಾಂಕ್ ಯು. ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ವಿಜಯಪುರ ಜಿಲ್ಲೆಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ವಿಜಯಪುರ ಅಂದರೆ ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಎಲ್ಲ ರೈತರನ್ನು ಕರ್ತನು ಆಶೀರ್ವದಿಸಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಎಲ್ಲ ರೈತರುಗಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಈ ವರ್ಷ ಒಳ್ಳೆ ಮಳೆ, ಒಳ್ಳೆ ಬೆಳೆ ಕರ್ತನೆ, ಬೆಳೆದ ಬೆಳೆಗೆ ಒಳ್ಳೆ ಮಾರುಕಟ್ಟೆ ದೊರಕಿ ರೈತರೆಲ್ಲರೂ ವಿಜಯಪುರ ಜಿಲ್ಲೆಯ ಎಲ್ಲ ರೈತರು ಆಶೀರ್ವಾದವಾಗಿರುವಂತೆ ಸಹಾಯ ನೀಡಿ ಅವರೆಲ್ಲರಿಗೂ ಕೂಡ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಸ್ವಾಮಿ. ಕರ್ತನೆ, ಎಲ್ಲ ರೈತರು ಕೂಡ ಈ ವರ್ಷ ಒಳ್ಳೆ ಅಭಿವೃದ್ಧಿಯನ್ನು ಹೊಂದ್ಕೋಬೇಕು ಸ್ವಾಮಿ. ಜೊತೆಗೆ ಅವರೆಲ್ಲರೂ ರಕ್ಷಣೆ ಹೊಂದಬೇಕಂತ ನಾವು ಬೇಡುತ್ತೇವೆ. ವಿಜಯಪುರ ಜಿಲ್ಲೆಯ ಎಲ್ಲ ರೈತರು ಈ ವರ್ಷ ಕರ್ತನೆ ನಿನ್ನ ಪ್ರೀತಿಯ ರುಚಿಯನ್ನು ಅನುಭವಿಸಬೇಕು ಸ್ವಾಮಿ. ರಕ್ಷಣಾ ಅನುಭವವನ್ನು ಪಡ್ಕೊಳ್ಬೇಕು ಸ್ವಾಮಿ. ಅವರಿಗೆ ಸುವಾರ್ತೆ ತಲುಪಲಿಕ್ಕೆ ಹೇಗಾದರೂ ದಾರಿ ಮಾಡಪ್ಪ. ಥ್ಯಾಂಕ್ ಯು. ನಿನ್ನ ಸ್ವರವನ್ನು ಅವ್ರು ಕೇಳಿಸಿಕೊಳ್ಳುವಂತೆ ಸಹಾಯ ನೀಡು. ನಿನ್ನ ಮಾರ್ಗದರ್ಶನಗಳನ್ನು ಗುರುತಿಸಲಿಕ್ಕೆ ಮನೋನೇತ್ರಗಳನ್ನು ತೆರೆ ಮಾಡು ಸ್ವಾಮಿ. ಕರ್ತನೆ ಸ್ತೋತ್ರ. ರೈತರ ಮಧ್ಯದಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಗಲಿ. ಥ್ಯಾಂಕ್ ಯು. ಜನರು ಗುಂಪು ಗುಂಪಾಗಿ ರಕ್ಷಣೆ ಹೊಂದಿ ನಿತ್ಯದ ನಿರೀಕ್ಷೆಯನ್ನು ಪಡ್ಕೊಳ್ಳಿ ಸ್ವಾಮಿ. ಇಡೀ ವಿಜಯಪುರ ಜಿಲ್ಲೆಯಾದ್ಯಂತ ಕರ್ತನೆ ನಿನ್ನ ದೈವ ಅನುಗ್ರಹ ಆವರಿಸಲಿ. ನೀವು ಆಶೀರ್ವದಿಸಿ ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಕೃಪಾ ಸಂಪನ್ನನಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡುವವರಿಗಾಗಿ ಬೇಡಿಕೊಳ್ತೇವೆ. ಪ್ರತಿಯೊಬ್ಬನ ಆಶೀರ್ವದಿಸಪ್ಪ. ನಮ್ಮ ಸಹವಾಸ, ನಮ್ಮ ಒಡನಾಟ ಯಾರೊಂದಿಗೆ ಅನ್ನೋದನ್ನು ಜಾಗ್ರತೆಯಿಂದ ಕರ್ತನೆ ಅದನ್ನು ಪರಿಶೀಲಿಸಿ ಕರ್ತನೆ ಕ್ರಮಪಡಿಸ್ಕೊಳ್ಳಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್. ಅದು ಮಾತ್ರ ಅಲ್ಲ ಕರ್ತನೆ, ಈ ದಿನವನ್ನು ನಿನ್ನ ಕೃಪಾ ಹಸ್ತಕ್ಕೆ ಒಪ್ಪಿಸ್ತೇವೆ. ಈ ದಿನ ಜಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯನ್ನು ಅನುಭವಿಸುವಂಥ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ಕರ್ತನೆ ಮನರಮ್ಯವಾಗಿರುವಂಥ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ವಾಕ್ಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಅದೇ ರೀತಿಯಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ.
ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್. ಆಮೆನ್.